ಜಾತ್ರಾ ಮಹೋತ್ಸವದಲ್ಲಿ ಜೆಎಸ್ಎಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯವು ವಸ್ತು ಪ್ರದರ್ಶನದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಯೋಜನೆಗಳನ್ನು ಪ್ರಸ್ತುತಪಡಿಸುತ್ತಿದೆ. ಕೃತಕ ಬುದ್ಧಿಮತ್ತೆ, ಸೈಬರ್ ಭದ್ರತೆ, ಐಒಟಿ, ರೋಗ ಪತ್ತೆ, ನವೀಕರಿಸಬಹುದಾದ ಇಂಧನ ಪರಿಹಾರಗಳು, ಸುಧಾರಿತ ರೋಬೋಟ್ಗಳಂತಹ ಕ್ಷೇತ್ರಗಳನ್ನು ತಿಳಿಸುವ ಯೋಜನೆಗಳಿವೆ. ಸೈಬರ್ ಕ್ರೈಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಜಂಟಿಯಾಗಿ ನಾವು ಈ ಸ್ಟಾಲನ್ನು ಹಾಕಿರೋದು. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಇಂಟರ್ನೆಟ್ಟಿಂದ ಮೋಸಗೊಳಗಾಗೋರು ಹಲವಾರು ಮಂದಿಗಳು ಆ ಥರ ತುಂಬ ಕೇಸಸ್ಗಳು ನಡೀತಿದ್ದಾವೆ. ಇವಾಗ ನಾವು ವಿದ್ಯಾವಂತರಾಗಿದ್ದವರೇ ತುಂಬ ಮೋಸ ಹೋಗ್ತಾ ಇದ್ದೀವಿ. ಯಾವುದಾದ್ರು ಒಂದು URL ಲಿಂಕ್ ಬರುತ್ತೆ ಅಂತ ಅಂದ್ಕೊಳ್ಳಿ, ಅದನ್ನು ನಾವು ಕ್ಲಿಕ್ ಮಾಡೋದ್ರಿಂದ ಇರ್ಬೋದು, ಅಥವಾ ಫೋನ್ ಮಾಡಿ OTP ಎಲ್ಲ ಕೇಳ್ತಾರೆ. ಸೊ ಆ ರೀತಿ ಅಥವಾ ಬೇರೆ ಬೇರೆ ಅಪ್ಲಿಕೇಶನ್ಗಳನ್ನ ನಾವು ಯೂಸ್ ಮಾಡ್ತಿರ್ಬೇಕಾದ್ರೆ ನಮಗೇನೆ ಗೊತ್ತಿಲ್ಲದೇ ನಮಗೆ ಫ್ರಾಡ್ ಹೋಗ್ತಾ ಇರ್ತೀವಿ. ಈವನ್ HSRP ನಾನೇ ಒಂದು ತಗೊಂಡ್ರೆ ನಮ್ಮ ಫ್ರೆಂಡ್ ಹೇಳ್ತಿರು, HSRP ಇದು ಬಂದಾಗ ಲಿಂಕು ಸ್ಪಾನ್ಸರ್ಡ್ ಲಿಂಕ್ ಅಂತ ಇತ್ತು. ಆ ಸ್ಪಾನ್ಸರ್ಡ್ ಲಿಂಕ್ ಕ್ಲಿಕ್ ಮಾಡಿಬಿಟ್ಟು ದುಡ್ಡು ಪೇ ಮಾಡಿರ್ತಾರೆ. ಸೊ ಅದು ಹೋಯ್ತು, ಅದು ಒರಿಜಿನಲ್ ಅಲ್ಲ, ಅದು ಸ್ಪಾನ್ಸರ್ಡ್, ಅದು ಫೇಕು. ಈ ಥರ ವಿದ್ಯಾವಂತರೇ ಹೋಗಬೇಕಾದ್ರೆ ಪಾಪ ಸಾಮಾನ್ಯ ಪೀಪಲ್ಗೆ, ಜನರಿಗೆ ಅದರ ಅರಿವಿರೋದಿಲ್ಲ. ನಾವು ಅದಕ್ಕೆ ಸಂಬಂಧಪಟ್ಟ ಕೆಲವು ಉದಾಹರಣೆಗಳ ಸಹಿತ ನಾವು ಇಲ್ಲಿ ಪ್ರಾಕ್ಟಿಕಲಾಗಿ ಎಲ್ಲನೂ ಕೂಡ ಪ್ರಾಯೋಗಿಕವಾಗಿ ತೋರಿಸ್ತಾ ಇದ್ದೀವಿ. ಸೊ ಬೀದಿ ನಾಟಕನೂ ಕೂಡ ನಾವು ಇಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಂದ ಬೀದಿ ನಾಟಕವನ್ನು ಕೂಡ ಅಳವಡಿಸಿ ಅದಕ್ಕೆ ನಾವು ಜಾಗೃತಿ ಮೂಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಮೇಡಮ್. ಜೊತೆಗೆ ನಾನು ಹೇಳಿದಾಗೆ ಕೆಲವು ಉದಾಹರಣೆಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಇಲ್ಲೇ ಹ್ಯಾಕ್ ಮಾಡೋದು ಮತ್ತು ಆ ಥರದವೆಲ್ಲ ತೋರಿಸಿ ಈ ಥರ ಎಲ್ಲ ಆಗುತ್ತೆ ಅಂತಲೂ ಕೂಡ ನಾವು ಪ್ರಾಯೋಗಿಕವಾಗಿ ಅವ್ರಿಗೆ ತೋರಿಸಿದಾಗ ಅವ್ರಿಗೆ ಸ್ವಲ್ಪ ಅದ್ರ ಬಗ್ಗೆ ಅರಿವು ಮೂಡುತ್ತೆ ಅಂತ ಅನ್ಕೊಳ್ತೀವಿ. ನಮಸ್ತೆ ಮ್ಯಾಮ್. ನಮ್ಮ JSS ವಿಜ್ಞಾನ ಮತ್ತು ತಂತ್ರಜ್ಞಾನ ಕಾಲೇಜಲ್ಲಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ ಏರೋಜೆಸಿ ಅನ್ನೋದು ಸ್ಟೂಡೆಂಟ್ ಕ್ಲಬ್. ಸೊ ದೇಶ ವಿದೇಶಗಳಿಗೆ ನಮ್ಮ ಸ್ಟೂಡೆಂಟ್ ಹೋಗಿ ಕಾಂಪೀಟ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಸ್ಟೂಡೆಂಟ್ ಹೇಳ್ತಾರೆ ನಮಗೆ. ಎಲ್ಲರಿಗೂ ನಮಸ್ಕಾರ. ನಾನು ಸೂರ್ಯಸ್ವಾಮಿ ಅಂತ, ಮೆಕ್ಯಾನಿಕಲ್ ಫಿಫ್ತ್ ಸೆಮ್ ಓದ್ತಾ ಇದ್ದೀನಿ ಈಗ. ಸೊ ನಾನು ಏರೋಜೆಸಿಗೆ ಜಾಯ್ನ್ ಆಗಿ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು. ಸೊ ಲಾಸ್ಟ್ ಟೈಮ್ 2024ಅಲ್ಲಿ ನಾವು US ಕಾಂಪಿಟೇಷನ್ ಫ್ಲಾರಿಡಾದಲ್ಲಿ ಕಾಂಪೀಟ್ ಮಾಡಿ ನಮಗೆ 3rd ಪ್ಲೇಸ್ ಬಂದಿದೆ. ಸೊ ಅದರ ಪ್ಲೇನ್ ಬಂದು ಇದು. ಸೊ ಇದು ಲಾಸ್ಟ್ ಟೈಮ್ ವಿತಿನ್ 10 feet ಒಳಗೆ ಟೇಕ್ ಆಫ್ ಆಗಿ ಮತ್ತು 2 liters ವಾಟರ್ನ ಕ್ಯಾರಿ ಮಾಡಿ ಇದು 3rd ಪ್ಲೇಸ್ ವಿನ್ ಆಗಿದೆ. ಸೊ ಇನ್ನು ಮಿಕ್ಕಿರೋ ಪ್ಲೇನ್ಸ್ಗಳೆಲ್ಲ ಜಸ್ಟ್ ಫಾರ್ ದ ಪ್ರೋಟೋಟೈಪ್ ಮತ್ತು ಏರ್ ಶೋಗೆ ಮಾಡಿರೋ ಪ್ಲೇನ್ಸ್ಗಳು. ಇದೆಲ್ಲ RC ಮಾಡೆಲ್ ಪ್ಲೇನ್ಸ್ಗಳು. ನಾವು ಏನಪ್ಪ ಫೋರ್ಸೆಲ್ ಬ್ಯಾಟ್ರಿ ಯೂಸ್ ಮಾಡಿ ಇದನ್ನು ಫ್ಲೈ ಮಾಡ್ತೀವಿ. ಮ್ಯಾಮ್, ಇದು ಬಂದು ಸೋಲಾರ್ ಪವರ್ಡ್ ಗ್ರಾಸ್ ಕಟರ್ ಅಂತ. ಅಂದರೆ ಸೋಲಾರ್ ಎನರ್ಜಿನ ಯೂಸ್ ಮಾಡಿಕೊಂಡು ನಾವು ಕಳೆ ಅಥವಾ ಗ್ರಾಸ್ ಹುಲ್ಲುಗಳನ್ನ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಏನಂತ ಅಂದರೆ ಈ ಸೋಲಾರ್ ಪ್ಯಾನಲ್ ಯೂಸ್ ಮಾಡಿದ್ದೀವಿ. ಇದರಲ್ಲಿ ಸೋಲಾರ್ ಪ್ಯಾನಲಿಂದ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀವಿ. ಆ ಸೋಲಾರ್ ಎನರ್ಜಿಯಿಂದ ಆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಸೊ ಅದರಿಂದ ನಾವು ಒಂದು ಬ್ಲೂಟೂತ್ ಆರ್ಡಿನೋ ಅಂತ ಯೂಸ್ ಮಾಡಿದ್ದೀವಿ ಡಿವೈಸು. ಏನಂತ ಅಂದರೆ ವಿ ಕ್ಯಾನ್ ಕನೆಕ್ಟ್ ಇಟ್ ಟು ದ ಫೋನ್ ಅಂತ. ಫೋನಿಗೆ ಕನೆಕ್ಟ್ ಮಾಡಿಕೊಂಡು ಫೋನಲ್ಲೇ ಎಲ್ಲ ಕಂಟ್ರೋಲ್ ಮಾಡೋ ಥರ. ದಿಸ್ ಈಸ್ ದ ಅಷ್ಟೇ. ಥ್ಯಾಂಕ್ ಯು. ಬಫಿಂಗ್ ಎಸ್ ಮ್ಯಾಮ್, ಅದೇ ಇದರ ಹೆಸರು ಮಲ್ಟಿಪರ್ಪಸ್ ಪೋರ್ಟಬಲ್ ಮಿಷಿನ್ ಅಂತೇಳಿ. ಇದೇನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಡ್ರಿಲ್ಲಿಂಗು, ಸ್ಲಿಟ್ಟಿಂಗು ಮತ್ತು ಬಫಿಂಗು ಇದನ್ನೆಲ್ಲ ನಾವು ಡಿಫ್ರೆಂಟ್ ಮಿಷಿನಿಂದ ಯೂಸ್ ಮಾಡ್ತಿರ್ತೀವಿ. ಬಟ್ ಇದೇನು ಮಾಡುತ್ತೆ ಅಂದರೆ ಎಲ್ಲ ಆಪ್ರೇಷನ್ನು ಒಂದೇ ಮಿಷಿನಲ್ಲಿ ನಾವು ಯೂಸ್ ಮಾಡ್ತೀವಿ. ಇದು ಫಸ್ಟ್ ಇಲ್ಲಿ ಹಾಕಿರೋದು ನಾವು ಡ್ರಿಲ್ ಮಿಷಿನ್. ಇದು ಡ್ರಿಲ್ ಮಾಡುತ್ತೆ. ನೆಕ್ಸ್ಟು ನಾವು ಚೇಂಜ್ ಮಾಡ್ಕೊಂಡು ಬೇಕಿದ್ರೆ ಸ್ಲಿಟ್ಟಿಂಗು, ಬಫಿಂಗು, ಕಟ್ಟಿಂಗು ಇದಕ್ಕೆಲ್ಲ ಏನು ಮಾಡ್ಬೋದು, ನಾವು ಇದನ್ನ ಚೇಂಜ್ ಮಾಡಿ ಆಪ್ರೇಟ್ ಮಾಡ್ಬೋದು. ಮೇಜರ್ ಯೂಸ್ ಏನಪ್ಪ ಅಂತಂದರೆ ಇದನ್ನ ನಾವು ಎಲ್ಲ ಹಳ್ಳಿ ಪ್ರದೇಶಗಳಿಗೆ ಹೋಗಬೇಕಾದಾಗ ಅಲ್ಲಿ ನಮಗೆ ಕರೆಂಟ್ ಸಪ್ಲೈ ಇರೋಲ್ಲ. ಅಲ್ಲೇನು ಮಾಡ್ತೀವಿ ಅಂದರೆ ನಾವು ಇದರಲ್ಲಿ ಬ್ಯಾಟ್ರಿ ಯೂಸ್ ಮಾಡಿರ್ತೀವಿ. ಸೊ ಬ್ಯಾಟ್ರಿ ಯೂಸ್ ಮಾಡಿದ್ರೆ ನಮಗೆ ಎಲೆಕ್ಟ್ರಿಸಿಟಿ ಅದೇನು ನೀಡಿರಲ್ಲ. ಅದರಿಂದ ನಮಗೆ ಇದು ಆಟೋಮೆಟಿಕ್ಕಾಗಿ ರನ್ ಆಗುತ್ತೆ. ಇನ್ನು ಮೇಜರ್ ಯೂಸ್ ಏನಪ್ಪ ಅಂದರೆ ಇದನ್ನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ನಾವು ಯೂಸ್